ನಮಸ್ಕಾರ. ಇವತ್ತಿನ ತತ್ವಪದ ಅಂತ ಅನ್ಬೋದು, ಸ್ವರವಚನ ಅಂತ ಅನ್ಬೋದು. ಇವತ್ತು ಆಯ್ಕೆ ಮಾಡಿಕೊಂಡಿರೋದು ಬಸವಣ್ಣನವರ ಮಡದಿಯಾದ ಕಲ್ಯಾಣದ ನೀಲಾಂಬಿಕೆ ಅವರ ವಚನ. ಆ ವಚನ ಮೊದಲು ಓದೋಣ, ತದನಂತರ ವಿವರಣೆಗೆ ಹೋಗೋಣಂತೆ. ಎಂಜಲು 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 ಎನ್ನದೆ ನೀನು ಮನವೇ ಕೇಳು, ಎಂಜಲಾವುದೆಂದರಿಯದೆ ಕರ್ಮ ಸಂಕಲ್ಪದೆಂಜಲು ಮನವೇ ಕೇಳು. ಸಂಕಲ್ಪವ ಶಾಸ್ತ್ರದೆಂಜಲು, ಶಾಸ್ತ್ರತ ಜ್ಞಾತೃವಿನೆಂಜಲು, ಜ್ಞಾತೃತ ಜ್ಞಾನದೆಂಜಲು. ಪೃಥ್ವಿ ಎಂಬುದು ಉದಕದೆಂಜಲು, ಉದಕತಾನಗ್ನಿಯೆಂಜಲು. ಅಗ್ನಿ ವಾಯುವಿನೆಂಜಲು, ವಾಯುತಾನಾಕಾಶದೆಂಜಲು. ಕಾಣ್ಬುದಿಲ್ಲ ನೇತ್ರದೆಂಜಲು ಮನವೇ ಕೇಳು, ಗುರುವುತ ಲಿಂಗದೆಂಜಲು. ಲಿಂಗ ನಿರೂಪದೆಂಜಲು ಮನವೇ ಕೇಳು, ನಿರೂಪವು ನಿರಾಳದೆಂಜಲು. ಎಂಜಲೆಂ ಸೂತಕವನ್ನು ಕಳೆದು ಮನವೇ ಕೇಳು, ಪ್ರಸಾದವನ್ನು ಕೊಳ್ಳಬಲ್ಲಡೆ. ಕುಂಜರನು ಬೆಳಲ ಪಣ್ಣ ನುಂಗಿದ ತರದಿ, ಎಂಜಲೆಲ್ಲ ಘೋರ ಸಂಗಯ್ಯ. ನಾವು ಸಾಮಾನ್ಯವಾಗಿ ಎಂಜಲು ಅನ್ನೋ ಪದನ ಎಂಜಲು ಅನ್ನಂಗೆ ಮಾಡ್ಕೊಂಡಿರ್ತೀವಿ, ಅಥವಾ ಅದು ಮೈಲಿಗೆ ಅನ್ನೋ ಇದರಲ್ಲಿ ಎಂಜಲು ಅನ್ನೋ ಹಾಗೆ, ಮತ್ತೆ ಒಂದು ಎಂಜಲು ಹಾಕ್ತೀನಿ ಅನ್ನೋಂಗೆ ಭಿಕ್ಷೆ ಅನ್ನೋ ಹಾಗೆ, ಈ ರೀತಿ ಎಲ್ಲ ಬಳಸ್ತಾ ಇರ್ತೀವಿ ಎಂಜಲು ಅನ್ನೋ ಪದನ. ಆದರೆ ನಿಜವಾಗ್ಲೂ ಎಂಜಲು ಯಾವ ರೀತಿ ಎಂಜಲಿದೆ ಪ್ರಪಂಚದಲ್ಲಿ ಅಂತ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನ ಈ ವಚನದ ವಿವರಣೆಗೆ ಹೋಗೋಕ್ಕೂ ಮುನ್ನ ಈ ಎಂಜಲುನ ಪದ ಇಟ್ಕೊಂಡು ಯಾರ್ಯಾರೆಲ್ಲ ಏನೇ ರಚನೆ ಮಾಡಿದರೆ, ನನಗೆ ಸಿಕ್ಕಿದ ಒಂದಷ್ಟು ಕೃತಿಗಳಲ್ಲಿ ಸಾಲಗಳನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಅಲ್ಲಮ ಪ್ರಭು ಎಂಜಲುನ ಪದ ಇಟ್ಕೊಂಡು ಯಾವ ರೀತಿ ವಚನ ಬರೆದಿದ್ದಾರೆ ಅದನ್ನ ನೋಡೋಣ. ಶಬ್ದವೆಂಬನೆ ಶ್ರೋತ್ರದೆಂಜಲು, ಸ್ಪರ್ಶವೆಂಬನೆ ತೊಕ್ಕಿನೆಂಜಲು, ರೂಪವೆಂಬನೆ ನೇತ್ರದೆಂಜಲು, ರುಚಿಯೆಂಬನೆ ಜಿಹ್ವೆಯೆಂಜಲು, ಪರಿಮಳವೆಂಬನೆ ಘ್ರಾಣದೆಂಜಲು, ನಾನೆಂಬನೆ ಅರಿವಿನೆಂಜಲು. ಎಂಜಲೆಂಬ ಭಿನ್ನವಳಿದ ಬೆಳಗಿನೊಳಗಣ ಬೆಳಗು ಗುಹೇಶ್ವರನೆಂಬ ಲಿಂಗವು. ಈಗ ವಚನದ ವಿವರಣೆಗೆ ಹೋಗೋದು ಬೇಡ, ಒಟ್ಟು ಪದ ಎಂಜಲನ್ನು ಬಳಸ್ಕೊಂಡು ಯಾವ ಕೃತಿ ರಚನೆ ಆಗಿದೆ ಅಂದಷ್ಟೇ ನನ್ನ ಒಂದು ಉದಾಹರಣೆ ಕೊಡೋದಕ್ಕೆ ತಗೊಂಡಿದ್ದು. ಈ ರೀತಿ ಮತ್ತೆ ಪುರಂದರದಾಸರು ಎಂಜಲು ಪದ ಇಟ್ಕೊಂಡು ಯಾವ ರೀತಿ ರಚನೆ ಮಾಡಿದರೆ ಆಯ್ದ ಸಾಲುಗಳು ನೋಡೋಣ. ಇಕ್ಕಲಾರೆ ಕೈ ಎಂಜಲು, ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋದಾಸಯ್ಯ. ಇದು ಪುರಂದರದಾಸರು ಇಕ್ಕಲಾರೆ ಕೈ ಎಂಜಲು ಅಂತ ಏನೆಲ್ಲ ನೆಪ ಮಾಡ್ಕೊಂಡು ಹೆಣ್ಮಕ್ಳು ಅವರಿಗೆ ದಾನ ಮಾಡದೆ ನೆಪ ಮಾಡ್ತಾರೆ ಅಂತ ಒಂದು ಕೀರ್ತನೆಯಲ್ಲಿ ಮೊದಲ ಸಾಲುಗಳು ಇಕ್ಕಲಾರೆ ಕೈ ಎಂಜಲು, ಚಿಕ್ಕ ಮಕ್ಕಳು ಅಳುತ್ತಾವೆ ಹೋಗೋದಾಸಯ್ಯ ಅಂತ ನೆಪ ಮಾಡಿ ದಾನ ಕೊಡದೆ ಪುರಂದರದಾಸರಿಗೆ ಕಳಿಸ್ಬಿಡ್ತಾರೆ. ಆಗ ಇದು ಸಾಲು ಬರುತ್ತೆ. ಇದು ಎಂಜಲಾಯಿತು. ನಂತರ ಗುಂಡಪ್ಪನವರು ಇದೇ ಎಂಜಲು ಅನ್ನೋ ಪದ ಇಟ್ಕೊಂಡು ಕಗ್ಗವನ್ನ ರಚನೆ ಮಾಡ್ತಾರೆ. ಈ ಕಗ್ಗವನ್ನ ನೋಡೋಣ. ನಿನ್ನ ಎಂಜಲುಗಳಾವ ಕಾಲುವೆಯ ಸೇರುವುದೋ, ಮಣ್ಣಾವುದರಿಂದೆ ಗರ್ಭವತಿಯಹುದೋ. ಅನ್ನವವರಿಂದಾರ್ಗೋ ಲೋಕವು ಅವರಿಂದೇನೋ, ಬಣ್ಣಿಸುವರಾರದನು ಮಂಕುತಿಮ್ಮ. ಹೇಗೆ ಯಾವನನು ನನಗೆ ಎಂಜಲು ಯಾವ ನೀರಿಗೆ ಸೇರುತ್ತೋ, ಆ ನೀರು ಯಾವ ಹೊಲಕ್ಕೆ ಹೋಗುತ್ತೋ, ಅದರಿಂದ ಯಾವ ಬೀಜ ಮೊಳಕೆ ಆಗುತ್ತೋ, ಅದರಿಂದ ಯಾರದನ್ನು ಆಹಾರ ಸೇರಿಸ್ತಾರೋ, ಇದನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ? ಎಂಜಲು ಅಂತ ಅಂತಿರಲ್ಲ, ಆ ರೀತಿ ಎಲ್ಲಿಂದ ಬಂದಲ್ಲಿ ಎಂಜಲು ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ ಅಂತ ಗುಂಡಪ್ಪ ಕೂಡ ಹೇಳ್ತಾರೆ. ಯಾಕೆಂದ್ರೆ ನಾವು ಮೈಲಿಗೆ ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಹೀಗೆ ಮಾಡ್ತಾ ಹೋಗ್ತೀವಿ. ಎಂಜಲು ಅನ್ನೋ ಪದನ ಯಾವ ರೀತಿ ತಪ್ಪಾಗೆಲ್ಲ ಬಳಸ್ತೀವಿ ಅನ್ನೋ ಅರ್ಥದಲ್ಲಿ ಅದಕ್ಕೋಸ್ಕರ ಈ ರೀತಿ ಕೊಟ್ಕೊಂಡು ಹೋಗಿರೋಂಥ ಉದಾಹರಣೆಗೆ ಕನಕದಾಸರು ಮಡಿ ಅನ್ನೋ ಪದಕ್ಕೆ ಈ ರೀತಿ ಕೀರ್ತನೆ ಬರೀತಾರೆ. ಆಯ್ದ ಸಾಲುಗಳನ್ನ ಓದಿ ಹೇಳ್ತೀನಿ. ಮಡಿ 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 ಎಂದು ಅಡಿಗಡಿಗೆ ಹಾರುತಿ, ಮಡಿ ಮಾಡುವ ಬಗೆ ಬೇರುಂಟು. ಪೊಡವಿ ಪಾಲಕನ ಪಾದ ಧ್ಯಾನವನ್ನು ಬಿಡದೆ ಮಾಡುವುದು ಅದು ಮಡಿಯು. ಹೀಗೆ ಮಡಿಯ ಅರ್ಥವೇ ಗೊತ್ತಿಲ್ಲದೆ ಮಡಿ ಅನ್ಕೊಂಡು ಬರೀ ಮೈಲಿಗೆ ಬಗ್ಗೆನೇ ಚಿಂತೆ ಮಾಡೋರ ಬಗ್ಗೆ ಕನಕದಾಸರು ಈ ರೀತಿ ಹೇಳ್ತಾರೆ. ಹಾಗೆ ಈ ಎಂಜಲು ಅಂದ ತಕ್ಷಣ ಅದು ಒಂದು ಮೈಲಿಗೆ ಅನ್ನೋ ಅರ್ಥ, ನನಗೆ ಎಂಜಲು ಹಾಕಿದ್ದೀನಿ ಅನ್ನೋ ಹಾಗೆ ಭಿಕ್ಷೆ ಅನ್ನೋ ಅರ್ಥ, ಅಥವಾ ಚುತ್ಯವಾದದ್ದು, ಅದು ಹೀನವಾದದ್ದು ಅನ್ನೋ ಅರ್ಥದಲ್ಲಿ ಎಂಜಲು. ಮತ್ತೆ ಒಬ್ಬ ಬಳಸಿದ್ರೆ ಇನ್ನೊಬ್ಬ ಬಳಸೋದ ಬಗ್ಗೆನೂ ಎಂಜಲು ಅಂತ ನಾವು ಹಲವು ಬಗೆಯಲ್ಲಿ ಎಂಜಲನ್ನು ಬಳಸ್ಬಿಡ್ತೀವಿ. ಅದಕ್ಕೆ ಉದಾಹರಣೆಗಳಷ್ಟೇ ಇವು. ಹೀಗೆ ಇದೇ ರೀತಿ ನೀಲಾಂಬಿಕೆಯವರು ಎಂಜಲು ಅನ್ನೋ ಪದವನ್ನು ಇಟ್ಕೊಂಡು ಒಂದರಿಂದ ಇನ್ನೊಂದಕ್ಕೆ ಅದು ಪಡ್ಕೊಳ್ತಾ ಹೋಗ್ತಿದೆ ಅನ್ನೋ ನಂಟನ್ನ ಇಲ್ಲಿ ನೀಲಾಂಬಿಕೆಯವರು ಎಂಜಲು ಅನ್ನೋ ಪದ ಇಟ್ಕೊಂಡು ಇಡೀ ವಚನವನ್ನು ರಚನೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಯುರೋಪಿಯನ್ಸ್ ಹೇಳ್ತಾರೆ, ಒಬ್ಬ ಕವಿಯ ಸಾಲಾಗಿ ನಿಲ್ಲಿಸದ ಕವಿಗಳನ್ನ ಒಬ್ಬ ಕವಿಯ ಕೈ ಇನ್ನೊಬ್ಬನ ಕವಿಯ ಪಾಕೆಟ್ ಒಳಗಿರುತ್ತೆ ಅಂತ ಅವ್ರು ಹೇಳ್ತಂದ್ರೆ ಒಬ್ಬ ಇನ್ನೊಬ್ಬರ ಸ್ಫೂರ್ತಿ ಪಡಿತಾ ಹೋಗ್ತಾನೆ ಅಂತ. ಯುರೋಪಿಯನರಲ್ಲಿ ಈ ವಸಾಹತುಶಾಹಿ ಮನೋವೃತ್ತಿ ಇರೋದ್ರಿಂದ ಬಹುಶಃ ಕಳ್ಳತನ ಅಂತಲೇ ನೋಡೋ ಹಾಗೆ ಪಿಕ್ ಪಾಕೆಟ್ ಮಾಡ್ದ ಅನ್ನೋ ರೀತಿಯಲ್ಲಿ ಅದು ಉದಾಹರಣೆ ಕೊಡ್ತಾರೆ. ಒಬ್ಬ ಇನ್ನೊಬ್ಬ ಸ್ಫೂರ್ತಿ ಪಡೆದ, ಎರವಲು ಪಡೆದ ಅನ್ನೋದನ್ನ. ಇಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮಡಿ ಮೇಲಿಗೆ ಅತಿಯಾದಾಗ ಒಂದು ಕೀಳು ಒಂದು ಮೇಲು ಅಂತಲೇ ಆಗ್ತಿರೋದ್ರಿಂದ ಒಂದು ಪದದ ಅರ್ಥವನ್ನು ಎಷ್ಟು ಕೆಟ್ಟ ಮಟ್ಟದಲ್ಲಿ, ಕೀಳು ಮಟ್ಟದಲ್ಲಿ ನಾವು ಬಳಸ್ಬಿಡ್ತೀವಿ. ಅದರ ಒಳಗಿನ ಅರ್ಥವೇನು, ಅದನ್ನು ಯಾವ ರೀತಿ ನಾವು
ಸಕಾರಾತ್ಮಕ ಬಳಸ್ಬೋದು ಅನ್ನೋದಕ್ಕೆ ಈ ಥರ ದಾರ್ಶನಿಕರು, ವಚನಕಾರರು, ಕೀರ್ತನೆ ಮಾಡೋದ್ರೆಲ್ಲರೂ ಅದನ್ನು ಸಕಾರಾತ್ಮಕವಾಗಿ ಆ ಪದಗಳನ್ನು ಬಳಸುವುದು ಹೇಗೆ ಅಂತ ನಮಗೆ ಪಾಠ ಕಲಿಸ್ತಾ ಇದ್ದಾರೆ. ಒಂದು ಪದವನ್ನು ಕಾಂಟೆಕ್ಸ್ಟೇ ಬೇರೆ ಮಾಡಿಕೊಂಡು ಮೇಲೆ ಕೀಳಿಗೆ ಮಾಡ್ಕೋತೀವಿ, ಅಥವಾ ಶುದ್ಧಿ ಅಶುದ್ಧಿ ಮಡಿ ಮೇಲಿಗೆ ಮಾಡ್ಕೊಳ್ತೀವಿ. ನನ್ನ ತಾಯಿಯವರ ತಾಯಿ ರಾಧಾಬಾಯಿ ನಮಗೊಂದು ಉದಾಹರಣೆ ಕೊಡೋರು, ಚಿಕ್ಕ ವಯಸ್ಸಲ್ಲಿ ಹೇಳೋರು, ಇದು ಮಡಿ ಇದು ಮೈಲಿಗೆ ಅಂತಂದರೆ, ಈ ಮಡಿ ಹೋಗಿ ಮೈಲಿಗೆನ ಮುಟ್ಟಿದಾಗ ಅಥವಾ ಕಾಂಟ್ಯಾಕ್ಟಿಗೆ ಬಂದಾಗ ಮಡಿಯೇ ಮೈಲಿಗೆ ಆಗುವುದಾದರೆ ಅಂಥ ಮಡಿಯನ್ನು ಮಾಡಬೇಡ ಅಂತಂದರು. ಯಾವ ಥರ ಮಡಿ ಮಾಡಬೇಕಾಗಾದ್ರೆ, ಈ ಮಡಿ ಮೈಲಿಗೆಯನ್ನು ಮುಟ್ಟಿದಾಗ ಈ ಮೈಲಿಗೆಯೇ ಮಡಿಯಾಗಬೇಕು, ಅಂತಹ ಮಡಿಯನ್ನು ಮಾಡು ಅಂತ ನನ್ನ ತಾಯಿಯವ್ರ ತಾಯಿ ರಾಧಾಬಾಯಿ ನಮಗೆ ಹೇಳ್ತಾ ಇದ್ರು. ನಿಜವಾಗ್ಲೂ ಮಡಿಯಲ್ಲೇ ಶಕ್ತಿ ಇದ್ದರೆ ನೀ ಮುಟ್ಟುವಂತಹ ಎಲ್ಲ ಮೈಲಿಗೆಗಳೇನಿದೆ ಅದೆಲ್ಲ ಮಡಿಯಾಗಬೇಕು, ಅದೆಲ್ಲವೂ ಶುದ್ಧವಾಗಬೇಕು. ಆ ರೀತಿ ಮಡಿಯನ್ನು ನೀನು ಮಾಡಬೇಕು ಹೊರತು ಏನೋ ಸ್ವಲ್ಪ ತಾಕ್ಬಿಡ್ತು ಮತ್ತೊಂದಾಗೋಯ್ತು ನಾ ಮೈಲಿಗೆ ಆಗೋದೆ ಅಂದ್ಕೊಂಡು ಇಡೀ ತೊಟ್ಟು ನೀರೆಲ್ಲ ಚೆಲ್ಲೋ ಅಂತಲೂ ನಾನು ನೋಡಿದ್ದೀನಿ ನಮ್ಮ ಹತ್ತಿರದ ಜನಗಳಲ್ಲೇ. ಹಾಗೆ ನಾನು ಮುಟ್ಟಿದ್ದು ಮಡಿಯಾಗಿ ಆಗಬೇಕೆ ಹೊರತು ನಾನು ಯಾವುದನ್ನು ಮುಟ್ಟಿಸ್ಕೊಂಡು ನಾನು ಮೈಲಿಗೆ ಆಗಬಾರ್ದು, ಅಂತಹ ಮಡಿಯನ್ನು ಆಚರಿಸಬೇಡಿ ಅಂತ ನನ್ನ ಅಜ್ಜಿ ಹೇಳ್ಕೊಡೋರು. ಹಾಗೆ ಒಂದೊಂದು ಹಿಂದೆಯೂ ಸಕಾರಾತ್ಮಕವಾದ ಅರ್ಥವನ್ನೇ ನಾವು ಕಂಡುಕೊಂಡು ನಮ್ಮ ಜೀವನವನ್ನು ಅಷ್ಟೇ ಹಸನಾಗಿ ಮಾಡ್ಕೊಳ್ಬೇಕೆ ಹೊರತು ಎಲ್ಲದರಲ್ಲೂ ಒಂದು ನೆಗೆಟಿವ್ ಆದ ಅರ್ಥವನ್ನು ಹುಡುಕೊಂಡು ಒಬ್ಬರಿಂದ ಒಬ್ಬರು ದೂರ ಆಗೋದು, ಒಬ್ಬರನ್ನೊಬ್ಬರು ದ್ವೇಷಿಸೋದು, ಅಥವಾ ಒಬ್ಬನ ಕೀಳು ಮೇಲು ಮಾಡೋಂಥದ್ರಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ರಚನೆಗಳಾಗಿರೋದು. ಈಗ ನೀಲಾಂಬಿಕೆ ಅವರ ವಚನವನ್ನು ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಮೊದಲ ಸಾಲು ಹೀಗೆ ಹೇಳ್ತಾರೆ: ಕರ್ಮ ಸಂಕಲ್ಪದೆಂಜಲು, ಸಂಕಲ್ಪವು ಶಾಸ್ತ್ರದೆಂಜಲು, ಶಾಸ್ತ್ರತ ಜ್ಞಾತೃವಿನೆಂಜಲು, ಜ್ಞಾತೃತ ಜ್ಞಾನದೆಂಜಲು. ನಾವು ಏನು ಕರ್ಮಗಳನ್ನ ಮಾಡ್ತೀವಿ ಅದರ ಹಿಂದೆ ಕಾಮನೆ ಇರುತ್ತೆ. ನಾನೇನೋ ಬಯಸ್ತೀನಿ, ಏನೋ ಮಾಡಬೇಕು ಅಂತ, ಅಥವಾ ಏನೋ ಪಡಿಬೇಕು ಅಂತ ಬಯಸ್ತೀನಿ, ಅದಕ್ಕೆ ಸಕ್ಕಂಗೆ ನಾನು ಕರ್ಮವನ್ನು ಮಾಡ್ತೀನಿ. ನಾನು ಬಯಸಿದ್ದನ್ನು ನನ್ನ ಇಚ್ಛೆಯಿಂದ ಅದು ಪ್ರಯತ್ನಕ್ಕೆ ನಾನು ಹೋಗಬೇಕು ಅಂದರೆ ಮಧ್ಯ ಸಂಕಲ್ಪ ಬೇಕು. ನಾನು ಮಾಡಬೇಕು, ನನಗೇನೋ ಆಸೆ ಆಗುತ್ತೆ, ಅದನ್ನು ಪಡ್ಕೊಳ್ಬೇಕು ಅನ್ನೋ ಆ ತೀವ್ರತೆ ಇಲ್ಲ ಅಂದರೆ ನಾನು ಪ್ರಯತ್ನವೇ ಮಾಡಲ್ಲ. ಮತ್ತು ಪ್ರಯತ್ನ ಮಾಡುವಾಗ ಪಡೆಯೋವರೆಗೂ ಬಿಡದಿರೋ ಹಾಗೆ ನಾನು ಕರ್ಮವನ್ನು ಆಚರಿಸಬೇಕು ಅಂದರೆ ನಾನು ಪಡೆದೇ ತೀರ್ತೀನಿ, ಅದನ್ನು ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋ ಸಂಕಲ್ಪ ಇರಬೇಕು. ಹಾಗಾಗಿ ಕರ್ಮ ಮತ್ತು ಸಂಕಲ್ಪ ಅಷ್ಟು ಮುಖ್ಯ. ಈಗ ಬ್ರಹ್ಮಚೈತನ್ಯರ ಇದನ್ನು ಸೂತ್ರವನ್ನು ಮಾತಾಡುವಾಗ ಹೇಗೆ ರಾಮನಾಮವೇ ಸತ್ಯ ಅನ್ನೋ ಸೂತ್ರದಲ್ಲಿ ಸಂಕಲ್ಪದ ಬಗ್ಗೆ ಆಲ್ರೆಡಿ ಮಾತಾಡೋದ್ರಿಂದ ಇಲ್ಲಿ ಪೂರ್ತಿ ವಿವರಣೆಗೆ ಹೋಗಲ್ಲ. ಸೊ ಕರ್ಮನವನ್ನು ಆಚರಿಸಬೇಕು ಅಂದರೆ, ಸಿನ್ಸ್ ನೀಲಾಂಬಿಕೆ ಅವರು ವಚನ ಚಳುವಳಿಯಲ್ಲಿದ್ದರಿಂದ ಕಾಯಕವೇ ಕೈಲಾಸವನ್ನು ಪ್ರತಿಪಾದನೆ ಮಾಡಿದ್ರಿಂದ ಮೊದಲು ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ಮ ಅದು ಸಂಕಲ್ಪದಿಂದ ಮೂಡುತ್ತೆ. ಸಂಕಲ್ಪದೆಂಜಲು, ಸಂಕಲ್ಪವು ಶಾಸ್ತ್ರದಿಂಜಲು. ಯಾವ ರೀತಿ ಶಾಸ್ತ್ರಕ್ಕೂ ಸಂಕಲ್ಪಕ್ಕೂ ಏನು ಸಂಬಂಧ? ನಾನು ಒಳ್ಳೆತನ್ನೇ ಮಾಡಬೇಕು ಎನ್ನುವ ಸಂಕಲ್ಪದಿಂದ ನಾನು ಒಳ್ಳೆ ಕರ್ಮಗಳನ್ನು ಮಾಡಬೇಕು. ನಾನು ಪಾಪಗಳನ್ನು ಮಾಡುವಂತಹ, ಇನ್ನೊಬ್ಬರಿಗೆ ಹಾನಿಯನ್ನು ಮಾಡುವಂತಹ ಕರ್ಮಗಳನ್ನ ಮಾಡದೇ ಇರಬೇಕಾಗಿರೋದ್ರಿಂದ ಕರ್ಮಕ್ಕೆ ಸಂಕಲ್ಪ ಇರಬೇಕು, ಮಾಡೇ ತೀರ್ತೀನಿ ಅಂತ. ಆ ಸಂಕಲ್ಪ ಎಲ್ಲಿಂದ ಮಾಡಬೇಕು? ಶಾಸ್ತ್ರದಿಂದ ಮಾಡಬೇಕು. ಶಾಸ್ತ್ರ ಏನು ಹೇಳುತ್ತೆ? ವಿಹಿತವಾದ ಕರ್ಮಗಳನ್ನ ಹೇಳುತ್ತೆ. ಈ ರೀತಿ ಕರ್ಮಗಳನ್ನ ಮಾಡಿದ್ರೆ ನಿನಗೂ ಒಳಿತು, ಸಮಾಜಕ್ಕೆ ಒಳಿತು, ಈ ರೀತಿ ಕರ್ಮಗಳನ್ನ ಮಾಡು, ಈ ರೀತಿ ಕರ್ಮಗಳನ್ನ ಮಾಡಬೇಡ ಅಂತ ಹೇಳೋದ್ರಿಂದ ಈ ಕರ್ಮಕ್ಕೆ ಸಂಕಲ್ಪ ಮುಖ್ಯ. ಸಂಕಲ್ಪ ಎಲ್ಲಿಂದ ಬರಬೇಕು? ಶಾಸ್ತ್ರದಿಂದ ಬರಬೇಕು. ಯಾವ ರೀತಿ ಸಂಕಲ್ಪ ಇರಬೇಕು, ಯಾವ ರೀತಿ ಕರ್ಮಗಳಿರಬೇಕು ಅಂತ ಶಾಸ್ತ್ರ ನಮಗೆ ಹೇಳುತ್ತೆ. ಈ ಶಾಸ್ತ್ರಕ್ಕೆ ಎಲ್ಲಿಂದ ಬಂತದು? ಶಾಸ್ತ್ರ ತಾ ಜ್ಞಾತೃವಿನೆಂಜಲು, ಶಾಸ್ತ್ರ ತಾ ಜ್ಞಾತೃವಿನೆಂಜಲು. ಶಾಸ್ತ್ರ ರಚನೆ ಮಾಡಿದ್ದರು ತಿಳಿದವರು ಶಾಸ್ತ್ರವನ್ನು ಮಾಡಿದ್ರು, ಆ ಶಾಸ್ತ್ರದ ಮುಖಾಂತರ ಹೇಳಿದ್ರು ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ, ಈ ರೀತಿ ಕರ್ಮಗಳನ್ನ ಮಾಡಿ ಅಂತ ಜ್ಞಾತೃಗಳು, ತಿಳಿದವರು ಹೇಳಿದರು. ಈ ತಿಳಿದವರಿಗೆ ಎಲ್ಲಿಂದ ಬಂತು? ಜ್ಞಾತೃತ ಜ್ಞಾನದೆಂಜಲು. ಈ ತಿಳಿವು, ಈ ಅರಿತವನು ಅಂತೀವಲ್ಲ, ಆ ಅರಿತವನಿಗೆ ಆ ಅರಿವಿನಿಂದ ಬಂತದು. ಆ ಅರಿವು, ಜ್ಞಾನ ಅವನಿಗೆ ಇದ್ದಿದ್ದಕ್ಕೆ ಅವನು ಶಾಸ್ತ್ರವನ್ನು ಬರೆದ, ಆ ಶಾಸ್ತ್ರದಲ್ಲಿ ಸಂಕಲ್ಪವನ್ನು ಹೇಳ್ದ, ಯಾವ ರೀತಿ ಕರ್ಮ ಮಾಡಬೇಕು ಅಂತ ಹೇಳ್ದ. ಹಾಗಾಗಿ ಈ ಜ್ಞಾತೃ ಕೂಡ ಅಂದರೆ ನಾನು ತಿಳಿದವನು ಅನ್ನೋ ಅಹಂ ನನಗಿರಬಾರ್ದು. ನಾನು ಕರ್ಮ ಮಾಡ್ತೀನಿ, ಉತ್ತಮವಾದ ಕರ್ಮಗಳನ್ನ ಮಾಡ್ತೀನಿ ಅನ್ನೋ ಅಹಂಕಾರ ಬರಬಾರ್ದು. ಯಾಕೆಂದರೆ ಉತ್ತಮವಾದ ಕರ್ಮಗಳನ್ನ ಮಾಡೋದಕ್ಕೆ ನನಗೆ ಸಂಕಲ್ಪ ಇತ್ತು, ಆ ಸಂಕಲ್ಪ ನನಗೆ ಶಾಸ್ತ್ರ ಕೊಡ್ತು, ಆ ಶಾಸ್ತ್ರವನ್ನು ತಿಳಿದವನು ಮಾಡ್ದ. ನಾನು ತಿಳ್ಕೊಂಡಿದ್ದೀನಿ ಗರ್ವ ಬರಬಾರ್ದು. ಯಾಕೆಂದರೆ ನಿನ್ನದಲ್ಲ ಜ್ಞಾನ, ನಿನಗಿಂತ ಮುಂಚೆಯೂ ಜ್ಞಾನ ಇತ್ತು, ನೀ ಹೋದ ನಂತರವೂ ಜ್ಞಾನ ಇರೋದ್ರಿಂದ ಅದನ್ನು ನೀನು ಪಡೆದಿದ್ದೀಯೇ ಹೊರತು ನಿನ್ನಿಂದ ಜ್ಞಾನ ಹುಟ್ಟಿಲ್ಲ. ಹಾಗಾಗಿ ಜ್ಞಾನಿಗೂ ಕೂಡ ಜ್ಞಾನ ಬಂದಿದ್ದು, ಅದು ಎರವಲು ಪಡೆದಿದ್ದು, ಅದು ಆಲ್ರೆಡಿ ಇತ್ತು ಜ್ಞಾನ, ಅದು ನನ್ನ ಮುಖಾಂತರ ಹರಿದು ಬಂದಿದೆ. ಹಾಗೆ ಒಬ್ಬ ತಿಳಿದವನು ಕೂಡ ಅಹಂಕಾರ ಪಡಬಾರದು. ಯಾಕೆಂದರೆ ಆ ತಿಳುವಳಿಕೆ ಅವನದಲ್ಲ, ಅವನಿಗೆ
ಬಂದಿದೆ, ಅವನದನ್ನು ಪಡ್ಕೊಂಡಿದ್ದಾನೆ, ಅಂದರೆ ಆಲ್ರೆಡಿ ಇತ್ತು, ಅದನ್ನು ಪಡ್ಕೊಂಡಿದ್ದಾನೆ. ಹಾಗಾಗಿ ಜ್ಞಾತೃ ಜ್ಞಾನದೆಂಜಲು. ತದನಂತರ ಇದು ಹೇಳಿ ನೆಕ್ಸ್ಟ್ ಸೃಷ್ಟಿಯ ಕಡೆಗೆ ಹೋಗ್ತಾರೆ. ಅದು ಹೀಗಿದೆ: ಪೃಥ್ವಿ ಎಂಬುದು ಉದಕದೆಂಜಲು, ಉದಕತ ನಗ್ನಿ ಎಂಜಲು, ಅಗ್ನಿ ವಾಯುವಿನೆಂಜಲು, ವಾಯುತಾನ್ ಆಕಾಶದೆಂಜಲು. ಇದು ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ವಚನಕಾರರಾಗಲಿ ಅಥವಾ ಜ್ಞಾನಿಗಳಾಗಲಿ, ಸಾಧುಗಳು, ಸತ್ಪುರುಷರು ಸಾಮಾನ್ಯವಾಗಿ ಸೃಷ್ಟಿ ಮತ್ತು ವಿಲಯದ ಬಗ್ಗೆ ಅಷ್ಟು ಮಹತ್ವ ಕೊಡಲ್ಲ. ಹಾಗೆ ಈಗಿನ ಜೀವನದ ಬಗ್ಗೆ ಅಷ್ಟೇ ಗಮನ ಕೊಡ್ತಾರೆ. ಗೋರಕ್ಷನಾಥ ಸಿದ್ಧಾಂತದಲ್ಲಿ ಈ ರೀತಿ ಹೇಳ್ತಾನೆ: ನಾಸ್ತಿ ಸತ್ಯ ವಿಚಾರೇಸ್ಮಿನ್ ಉತ್ಪತ್ತಿಶ್ಚ ಪಿಂಡ ಪಿಂಡಯೋಹೋ ತಥಾಪಿ ಲೋಕವ್ಯತ್ಯರ್ಥಂ ವಕ್ಷ್ಯೆ ಸತ್ಸಂಪ್ರದಾಯತಃ. ಸತ್ಯವೆಂದರೇನು ಎಂಬ ಕುರಿತಾಗಲಿ, ಈ ಬ್ರಹ್ಮಾಂಡ ಪಿಂಡಾಂಡಗಳ ಉತ್ಪತ್ತಿ ಕುರಿತಾಗಲಿ ಚರ್ಚೆ, ವಿಚಾರ, ವಿಮರ್ಶೆಗಳಿಗೆ ಅವಕಾಶವಿಲ್ಲ. ಆದಾಗ್ಯೂ ಲೋಕದ ಜನರಿಗೆ ಅರ್ಥವಾಗಲೆಂಬ ಕಾರಣಕ್ಕೆ ಸಿದ್ಧಪುರುಷರು ಸಾಕ್ಷಾತ್ಕಾರಗೊಂಡಿರುವ ಅನುಸಾರವಾಗಿ ಈ ವಿಚಾರಗಳ ಕುರಿತು ನುಡಿಯುತ್ತೇನೆ. ಸಿದ್ಧಾಂತ ದರ್ಶನವನ್ನು ಶುರು ಮಾಡೋಕ್ಕೂ ಮುಂಚೆ ಗೋರಖನಾಥ ಹೇಳ್ತಾನೆ, ಸೃಷ್ಟಿ ಬಗ್ಗೆ ಅವಶ್ಯಕತೆ ಇಲ್ಲ ತಿಳ್ಕೊಳ್ಳೋದು. ಸೃಷ್ಟಿ ಹೇಗಾಯಿತು, ಯಾರು ಮಾಡೋದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಜನಕ್ಕೆ ಬೇಕಲ್ವಾ, ತಿಳಿಸೋಕ್ಕೋಸ್ಕರ ಹೇಳ್ತೀನಿ ಬಿಟ್ರೆ ಅದು ಅವಶ್ಯಕತೆ ಇಲ್ಲ ಅಂದ್ಬಿಡ್ತಾನೆ. ಯಾಕೆ ಅಂದರೆ ನಾಸದಿಯ ಸೂಕ್ತ ಸೃಷ್ಟಿಯ ಬಗ್ಗೆ ಅಷ್ಟು ಹೇಳುತ್ತೆ. ತದನಂತರ ಆ ಸೃಷ್ಟಿಯಾಗುವ ಸಮಯದಲ್ಲಿ ದೇವತೆಗಳು ಇರಲಿಲ್ಲ, ಯಾರೂ ಇರಲಿಲ್ಲ, ಅದನ್ನು ಯಾರೂ ನೋಡಿಲ್ಲ. ಹಾಗಾಗಿ ಅದು ಹೇಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯಲ್ಲಿ ನಾಸದಿಯ ಸೂಕ್ತ ಎಂಡಾಗತ್ತೆ. ಮಂಕುತಿಮ್ಮನ ಕಗ್ಗ ಕೂಡ ಈ ಸೃಷ್ಟಿ ಸಂಬಂಧಪಟ್ಟಾಗೆ ಕಗ್ಗ ಹೇಳುತ್ತೆ: ಸೃಷ್ಟಿಕತೆ, ಕಟ್ಟುಕತೆ, ವಿಲಿಯ ಕತೆ, ಬರಿಯ ಕತೆ, ಹುಟ್ಟು ಸಾವುಗಳಂದೇ ಪುರುಳಿ ನೆರಡು ದಸೆ, ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಅದು ಸೃಷ್ಟಿಯಾದ ನಾವೇನಿರಲಿಲ್ಲ, ಪ್ರಳಯ ಆಗುವ ನಾವೇನಿರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನವೇ, ಅದು ದಿನ ಹುಟ್ಟುತ್ತೆ ಅದು ಚೈತನ್ಯದ ನರ್ತನೆ, ಅದು ಸತತವಾಗಿ ನಡೀತಿರುತ್ತೆ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಹಾಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಯಾಕೆ ಅಂದರೆ ಇಂದಿನ ಬದುಕು ಮಂಕುತಿಮ್ಮ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಈ ಹುಟ್ಟಾಯ್ತಲ್ಲ, ಸೃಷ್ಟಿ ಆಗೋಗಿದೆ, ನಾವೀಗ ಸಮಾಜದ ಸೃಷ್ಟಿಯ ಒಂದು ಭಾಗ ಆಗಿದ್ದೀವಿ. ನಾವು ಹುಟ್ಟಿ ಬಂದಾಗಿದೆ, ನನಗೆ ಅರಿವು ಬಂದಾಗಿದೆ, ಅಂದರೆ ಬುದ್ಧಿ ಬಂದಿದೆ. ಸಮಾಜವನ್ನು ನೋಡೋದು, ನನ್ನನ್ನು ಕಂಡುಕೊಳ್ಳೋದು, ಸತ್ಯವನ್ನು ಕಂಡುಕೊಳ್ಳುವಂತಹ ಬುದ್ಧಿ ಬಂದಿದೆ. ಈಗ ಅದ್ರ ಬಗ್ಗೆ ಗಮನ ಕೊಡು, ಸೃಷ್ಟಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತ? ಯಾಕಂದ್ರೆ ಯಾರು ಒಂದು ರೀತಿಲಿ ಹೇಳಿಲ್ಲ, ಒಬ್ಬೊಬ್ಬ ಒಂದೊಂದು ರೀತಿ ಹೇಳ್ತಾ ಹೋಗ್ತಾನೆ. ಒಬ್ಬ ಶಿವ ಅಂತಾನೆ, ಒಬ್ಬ ವಿಷ್ಣು ಅಂತ, ಬ್ರಹ್ಮ ಅಂತಾನೆ, ಇಲ್ಲ ನಮ್ಮ ಜೀಸಸ್ ಅಂತಾನೆ, ಜೀಸಸ್ ದೇವರಂತಾನೆ, ಅಲ್ಲ ಅಂತಾನೆ. ಇಷ್ಟೆಲ್ಲ ಅದ್ರ ಬಗ್ಗೆ ಗೊಡವೆನೇ ಬೇಡ. ಅದು ಯಾರು ಸೃಷ್ಟಿ ಮಾಡಿದ್ರು ಗೊಡವೆನೇ ಬೇಡ ಅನ್ನೋ ಉದ್ದೇಶಕ್ಕೆ ಈ ರೀತಿ ಅವರು ದಾರ್ಶನಿಕರು ಮತ್ತೊಬ್ಬರೆಲ್ಲ ಸೃಷ್ಟಿಕತೆ ಮತ್ತು ವಿಲಯ ಕತೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಇಂದಿನ ಬದುಕು ಮಂಕುತಿಮ್ಮ. ಈಗೇನು ಮಾಡಬೇಕು? ಅಥವಾ ಬ್ರಹ್ಮ ಜಿಜ್ಞಾಸ, ಈಗ ಬ್ರಹ್ಮನ ಜಿಜ್ಞಾಸೆ ಮಾಡೋದಷ್ಟೇ ಮುಖ್ಯ ಅಂತಂದರು. ಆಯಿತು, ಇದನ್ನು ಅಂದಿದ್ದು ನಿರೀಶ್ವರವಾದಿಗಳು ಅಂದ್ಬಿಟ್ರು. ತಮ್ಮಂಥ ನಿರೀಶ್ವರವಾದಿಗಳು ಕರ್ಕೊಂಡಿಲ್ಲ ಯಾರು? ಜೈನರು ಮತ್ತು ಅಜೈವಿಕರು ಮತ್ತು ಚಾರ್ವಾಕರು ಮತ್ತು ಅಚಲರು, ಇವರೆಲ್ಲ ತಮ್ಮಂಥವು ನಿರೀಶ್ವರವಾದಿಗಳು ಅಂತ ಹೇಳಿಲ್ಲ. ಯಾರು ಈಶ್ವರ ನಂಬಿದ್ರೋ ಅವ್ರು ಇವ್ರನ್ನ ನಿರೀಶ್ವರವಾದಿ ಅಂತ ಅಂದರು ಹೊರತು ಅವ್ರು ಈಶ್ವರನ ತಿರಸ್ಕರಿಸಿದ್ರು ಅಂತಲ್ಲ, ಒಪ್ಪಿದ್ರು ಅಂತಲ್ಲ, ಈಶ್ವರನ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ಯಾಕೆಂದರೆ ನಿನ್ನನ್ನು ಕಂಡುಕೊಳ್ಳೋದೇ ಮುಖ್ಯವಾದ್ರಿಂದ ಅದರಷ್ಟು ಕಡೆ ಅಷ್ಟೇ ಗಮನ ಕೊಡು ಅನ್ನೋ ಉದ್ದೇಶಕ್ಕೆ ಬುದ್ಧನಾಗಲಿ ತೀರ್ಥಂಕರಾಗಲಿ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಿಲ್ಲ. ಯಾಕಂದ್ರೆ ನಿನ್ನನ್ನೇ ಕಂಡುಕೊಳ್ಳೋದೇ ಕೊನೆಗೆ ಮುಖ್ಯ ಆಗಿರೋದ್ರಿಂದ ಇದ್ರ ಬಗ್ಗೆ ಬಿಟ್ಟುപോಗೋಣ. ಯಾಕೆಂದ್ರೆ ಅದು ನೋಡಿಲ್ಲ ನಾವು ಯಾರುವೆ, ಅದ್ರ ಕಡೆ ಗಮನ ಕೊಡೋದು ಬೇಡ. ಸೊ ನಿರ್ಗುಣೋಪಾಸನೆಯಲ್ಲಿ ತನ್ನಂತಾನೇ ಉಪಾಸನೆ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಟ್ಟರು. ಇನ್ನು ಕೆಲವರು ಇಲ್ಲ, ನಾವು ಉಪಾಸನೆ ಮಾಡೋದಕ್ಕೆ ಒಂದು ರೆಫರೆನ್ಸ್ ಬೇಕಾಗತ್ತೆ, ಒಂದು ಪಾಯಿಂಟ್ ಬೇಕಲ್ಲ, ಯಾರನ್ನು ಉಪಾಸನೆ ಮಾಡೋದು ಅಂತ ಬಂದಾಗ ಸರಿ ಆಯಿತು ಭಗವಂತನ ಉಪಾಸನೆ ಮಾಡು. ಸರಿ, ಭಗವಂತನ ಯಾಕೆ ಉಪಾಸನೆ ಮಾಡಬೇಕು? ಯಾಕೆಂದರೆ ಅವನೇ ಸೃಷ್ಟಿಕರ್ತ, ಅವನೇ ಜಗತ್ತನ್ನು ನಡೆಸ್ತಾನೆ, ಅವನೇ ಸಂಹಾರ ಮಾಡ್ತಾನೆ. ನಾನು ಹುಟ್ಟಿದ್ದಕ್ಕೂ ಅವನೇ ಕಾರಣ, ನನ್ನ ಕರ್ಮಗಳಿಂದ ಪ್ರೇರಣೆ ಕೂಡ ಅವನೇ, ಫಲಗಳನ್ನು ನೀಡುವನು ಅವನೇ. ನಾನು ಉಪಾಸನೆ ತೊಡಗಿದಾಗ ಕರುಣೆ ಮಾಡಿ ನನಗೆ ಅವನ ಸಾಕ್ಷಾತ್ಕಾರ ಆಗುವನು ಅವನೇ. ಆದ್ದರಿಂದ ಅವನನ್ನೇ ಉಪಾಸನೆ ಮಾಡೋಣ ಅಂತ ಈಶ್ವರನ ಉಪಾಸನೆಗೆ ತಂದಿದ್ದು. ಹಾಗಾಗಿ ಈಶ್ವರನ ಕುರಿತು ನಾವು ಧ್ಯಾನ ಮಾಡೋದು ತಪ್ಪಲ್ಲ, ಹಾಗಂತ ಈಶ್ವರನಿಲ್ಲದೆ ಧ್ಯಾನ ಮಾಡೋದು ತಪ್ಪಲ್ಲ. ಎರಡು ಅವರವರ ಅನುಕೂಲದಲ್ಲಿ ಸ್ವಧರ್ಮಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಯಾಕೆ ಹಾಗಿದ್ರೂ ಕೂಡ ನೀಲಾಂಬಿಕೆಯವರು ಯಾಕಿಲ್ಲಿ ಸೃಷ್ಟಿಯ ಬಗ್ಗೆ ಹೇಳೋದು ಅಂದರೆ, ಈ ಎಂಜಲು ಅಂತಿಲ್ಲಪ್ಪ, ಸೃಷ್ಟಿಯೇ ಎಂಜಲಾಗ್ಬಿಟ್ಟಿದೆ. ಅದೇ ಎಂಜಲು, ಒಂದರಿಂದ ಇನ್ನೊಂದು ಎಂಜಲಾಗಿದೆ. ಅಂಥದ್ರಲ್ಲಿ ಈ ಮಿಕ್ಕಿದಲ್ಲಿ ಇನ್ಯಾವುದೋ ಎಲ್ಲವೂ ಎಂಜಲು ಮಯವೇ ಅಂತ ಹೇಳೋದಕ್ಕೆ ಸೃಷ್ಟಿಯನ್ನು ಉದಾಹರಣೆಗೆ ತಗೊಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು,
ಪೃಥ್ವಿ ಎಂಬುದು ಉದಕದೆಂಜಲು. ಈ ಭೂಮಿ ಹುಟ್ಟಿದೆಲ್ಲ ಅದು ನೀರಿಂದ ಬಂದಿದೆ. ನೀರು ಎಲ್ಲಿಂದ ಬಂತು? ಅಗ್ನಿಯಿಂದ ಬಂದಿದೆ. ಅಗ್ನಿ ವಾಯುವಿಂದ ಬಂದಿದೆ. ವಾಯು ಮತ್ತು ಆಕಾಶದಿಂದ ಬಂದಿದೆ. ಇದು ಸೃಷ್ಟಿಯ ನಿಯಮ. ಎಲ್ಲ ಹಲವಾರು ಗ್ರಂಥಗಳಲ್ಲಿ ಅದು ಉಲ್ಲೇಖ ಇದೆ ಯಾವ ರೀತಿ ಬಂತು ಅಂತ. ಅದು ಆರ್ಡರ್ ಹೇಳ್ತಿದ್ದಾರೆ. ಈಗ ನಾನು ನಿಂತಿರೋ ನೆಲ ಇದೆಯಲ್ಲ ಪೃಥ್ವಿ, ಅದು ಕೂಡ ಅದು ಅಗ್ನಿ, ನೀರಿನ ಎಂಜಲು. ಆ ಕುಡಿಯೋ ನೀರು ಕೂಡ ಅದು ಕೊನೆಗೆ ಅಗ್ನಿಯ ಎಂಜಲು. ಎಲ್ಲವೂ ಎಂಜಲಮಯವಾಗಿ ಇದೆ. ಇಲ್ಲಿ ಯಾವುದನ್ನು ಎಂಜಲಲ್ಲ ಅಂತ, ಯಾವುದು ಮಡಿ ಮೇಲಿಗೆ ಅಂತೀಯ, ಯಾವುದು ಕೀಳು ಮೇಲು ಅಂತೀಯ. ಈ ಭೇದ ಭಾವಗಳನ್ನ ನಾವು ನಿವಾರಿಸಬೇಕು ಅಂತ, ಅದು ಮೀರಬೇಕು, ಅದನ್ನು ತೊರೆಯಬೇಕು ಅನ್ನೋ ಉದ್ದೇಶಕ್ಕೆ ಇಡೀ ಸೃಷ್ಟಿಯೇ ಒಂದು ಎಂಜಲು ಅಂತ ನೀಲಾಂಬಿಕವ್ರು ನಮ್ಗೆ ಹೇಳ್ತಿದ್ದಾರೆ. ಅದು ಇಡೀ ಸೃಷ್ಟಿ ನಾವು ಬಳಸೋರು ಎಲ್ಲವೂ ಎಂಜಲೇ ಆಗಿರೋದ್ರಿಂದ ಇನ್ಯಾವ ಎಂಜಲು ಅಂತ ನೀನು ದೂರ ಸರಿತೀಯ, ಮಡಿ ಮೇಲಿಗೆ ಮಾಡ್ತೀಯಾ, ಮೇಲು ಕೀಳು ಮಾಡ್ತೀಯಾ, ಎಲ್ಲವನ್ನು ಸಮನಾಗಿ ನೋಡು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಸೃಷ್ಟಿಯನ್ನು ತಗೊಳ್ತಾರೆ. ಮುಂದೆ ಏನು ಹೇಳ್ತಾರೆ ನೋಡೋಣ. ಕಾಣ್ಬುದಿಲ್ಲ ನೇತ್ರದೆಂಜಲು, ಗುರುವುತ ಲಿಂಗದೆಂಜಲು, ಲಿಂಗ ನಿರೂಪದೆಂಜಲು, ನಿರೂಪವು ನಿರಾಳದೆಂಜಲು. ಕಾಣ್ಬೋದೆಲ್ಲ ನೇತ್ರದೆಂಜಲು ಅಂದರೆ ಎಲ್ಲ ಇದೆ, ಕಣ್ಮುಂದೆ ಎಲ್ಲ ಇದೆ. ಆದರೆ ಕಣ್ಣೇ ಇಲ್ಲ ಅಂದರೆ ನಮಗೆ ಅದರ ಅರಿವೇ ಬರೋದಿಲ್ಲ. ಒಂದು ದೃಶ್ಯದ ಅರಿವು ನಮಗೆ ಬರೋದಿಲ್ಲ. ಹಾಗಾಗಿ ಕಣ್ಣು ಏನು ಕಾಣಿಸ್ತಿದೆ ಅವೆಲ್ಲ ಕಣ್ಣಿನ ಎಂಜಲು ಅಂತ ಅಂದ್ಬಿಟ್ರು. ಆಯಿತು. ಗುರುವುತ ಲಿಂಗದೆಂಜಲು, ಇಲ್ಲಿ ಕಣ್ಣು ಅಂತಂದ್ರು, ಮತ್ತು ಕಿವಿ, ಮೂಗು ಮತ್ತು ಸ್ಪರ್ಶದ ಬಗ್ಗೆ ಹೇಳಲೇ ಇಲ್ಲ. ಹಾಗಾದ್ರೆ ಇದು ಕಣ್ಣ ಬಗ್ಗೆ ಅಲ್ಲ, ಅದು ಇಂದ್ರಿಯ ಬಗ್ಗೆ ಹೇಳ್ತಾ ಇಲ್ಲ. ಯಾಕೆಂದರೆ ಗುರುವುತ ಲಿಂಗದೆಂಜಲು ಅಂದ್ಬಿಟ್ರು. ಕಣ್ಣಿಗೂ ಗುರುಗೆ ಏನು ಸಂಬಂಧ? ಹಾಗೆ ಇದು ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು, ಕರ್ಮೇಂದ್ರಿಯಕ್ಕಲ್ಲ. ಅಂದರೆ ಇಲ್ಲಿ ಕಾಣುವ ಕಣ್ಣಿಗೆ ಸಂಬಂಧಪಟ್ಟಿಲ್ಲ. ಕಣ್ಣು ಮತ್ತು ಗುರು ಬಂದ್ಬಿಟ್ರು. ಮೂಗು ಕಿವಿಗೆ ಹೋಗಿ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಇಲ್ಲಿ ನೀಲಾಂಬಿಕೆಯವರು. ಅಂದರೆ ಇದು ಹೊರಗಿನ ಕಣ್ಣಲ್ಲ, ಒಳಗಿನ ಕಣ್ಣು. ಒಳಗಿನ ಕಣ್ಣಲ್ಲಿ ರೂಪ ಮತ್ತು ಆಕಾರ ಹೊರಗಿಂದ ಕಾಣೋದೇ ಅಲ್ಲ, ಒಳಗೆ ಕಾಣೋದೇನು? ನನಗೆ ಅನುಭವ, ಸತ್ಯ ನನಗೆ ಗೋಚರವಾಗುತ್ತೆ. ಸೊ ಇದು ಒಳಗಿನ ಕಣ್ಣು. ಈ ಒಳಗಿನ ಕಣ್ಣಿಂದ ಸತ್ಯವನ್ನು ಏನು ಕಾಣ್ತೀನಿ, ಆ ಸತ್ಯ ನನ್ನ ಒಳಗಣ್ಣಿನ ಎಂಜಲು. ಈ ಒಳಗಣ್ಣನ್ನು ಕೊಟ್ಟವನು ಯಾರು? ಗುರು. ಗುರು ಆ ಒಳಗಣ್ಣನ್ನು ಕೊಟ್ಟಿದ್ದಾನೆ. ಈ ಗುರು ಲಿಂಗದೆಂಜಲು. ಯಾವ ಲಿಂಗ? ಇಷ್ಟಲಿಂಗ ಮಾತ್ರವಲ್ಲ, ಇಷ್ಟಲಿಂಗದಿಂದ ಪ್ರಾಣಲಿಂಗ, ಪ್ರಾಣಲಿಂಗದಿಂದ ನಾವು ಜ್ಯೋತಿರ್ಲಿಂಗದ ಕಡೆಗೆ ಅವನು ಹೋಗಿದ್ದಾನೆ. ಹಾಗಾಗಿ ಗುರು ಜ್ಯೋತಿರ್ಲಿಂಗದ ಎಂಜಲು, ಗುರು ಲಿಂಗದೆಂಜಲು, ಲಿಂಗ ನಿರೂಪದೆಂಜಲು. ಅಂದರೆ ನಿರೂಪನಲ್ಲಿ ನಿರ್ಗುಣ ಅಂತ ತಗೊಳ್ಳೋಣ. ನಿರ್ಗುಣೋಪಾಸನೆ ಮಾಡೋದ್ರಿಂದ ಜ್ಯೋತಿರ್ಲಿಂಗದನ್ನೇ ಉಪಾಸನೆ ಮಾಡೋದ್ರೆ ನಿರ್ಗುಣೋಪಾಸನೆ ಆಯಿತು. ಗುರು ಲಿಂಗದೆಂಜಲು, ಲಿಂಗ ನಿರೂಪದೆಂಜಲು, ನಿರ್ಗುಣದ ಎಂಜಲು. ಸರಿ, ಈ ನಿರೂಪವು ನಿರಾಳದೆಂಜಲು. ಈ ನಿರೂಪ, ಈ ನಿರ್ಗುಣದಿಂದ ನನಗೆ ಜ್ಯೋತಿರ್ಲಿಂಗ ಕಾಣಿತು. ಈ ನಿರ್ಗುಣನೇನಿದ್ದಾನೆ ಅದು ಎಲ್ಲಿಂದ ಮಾಡ್ತು? ನಾವು ಸಗುಣ ಮತ್ತು ನಿರ್ಗುಣ ಉಪಾಸನೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡೋದ್ರಿಂದ ತುಂಬ ವಿವರಣೆಗೆ ಹೋಗೋದು ಬೇಡ. ನಾವು ಭಗವಂತನ ಹೇಗಿದ್ದಾನೋ ಹಾಗೆ ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ, ಇಲ್ಲದೇ ಇರೋದ್ರಿಂದ ಉಪಾಸನೆಯ ಹಂತಗಳಲ್ಲಿ ಅದಕ್ಕೆ ಸಗುಣ ಉಪಾಸನೆ, ನಿರ್ಗುಣ ಉಪಾಸನೆ ಅಂತ ನಾವು ಮಾಡಿಕೊಂಡಿದ್ದ ಹೊರತು ಭಗವಂತ ಸಗುಣನಲ್ಲ, ನಿರ್ಗುಣನಲ್ಲ, ಅವನು ಗುಣಾತೀತ. ಹಾಗಾಗಿ ನಾವು ಜ್ಯೋತಿರ್ಲಿಂಗವನ್ನು ಉಪಾಸನೆ ಮಾಡ್ತಾ ನಾವು ನಿರ್ಗುಣವಾದಂತಹ ಬ್ರಹ್ಮನ ಕಡೆಗೆ ಹೋದಾಗ, ನಿರೂಪದ ಕಡೆಗೆ ಹೋದಾಗ ಆ ನಿರೂಪ ಯಾವುದ್ರ ಎಂಜಲು? ಗುಣಾತೀತನ ಎಂಜಲು. ಹಾಗಾಗಿ ಇಲ್ಲಿ ನಿರೂಪವು ನಿರಾಳದೆಂಜಲು. ನಿರೂಪ ಅಂದರೆ ನಿರ್ಗುಣ, ನಿರಾಳ ಅಂದರೆ ಗುಣಾತೀತ. ನಿರಾಳ, ಅವನಿಗೆ ಯಾವುದೂ ಸಂಬಂಧ ಇಲ್ಲ, ಸಗುಣಕ್ಕೂ ಸಂಬಂಧ ಇಲ್ಲ, ನಿರ್ಗುಣಕ್ಕೂ ಸಂಬಂಧ ಇಲ್ಲ. ಅವನ ನೀವು ಅಲ್ಲ ಅಂದರೂ ಸಮಸ್ಯೆ ಇಲ್ಲ, ಅವನಿಗೆ ಬ್ರಹ್ಮ ಅಂದ್ರೂ ಸಮಸ್ಯೆ ಇಲ್ಲ, ಶಿವ ಅಂದ್ರೂ ಸಮಸ್ಯೆ ಇಲ್ಲ, ಅಥವಾ ದೇವರಿಗೆ ಇಲ್ಲ ಅಂದರೂ ಆ ನಿರಾಳಕ್ಕಿನ್ನೂ ಸಮಸ್ಯೆ. ಅದಕ್ಕೆ ನಿರಾಳ, ಅದಕ್ಕೆ ಚಿಂತನೆ ಇಲ್ಲ, ಅದಕ್ಕೆ ಯಾಕಂದ್ರೆ ಅಂಟ್ಕೊಂಡಿಲ್ಲ ಅದಕ್ಕೂ. ಅದಕ್ಕೆ ಹಂತಕ್ಕೆ ನಾವು ಕೂಡ ನಿರಾಳ ಆಗ್ಬಿಡ್ತೀವಿ. ಯಾವ ಇದು ರೂಪಗಳಿಗೂ ನಾಮಗಳಿಗೂ ಅಂಟ್ಕೊಳ್ಳದೆ ನಾವು ಕೂಡ ಯಥಾರ್ಥವಾಗಿ ಹೀಗಿದೆಯೋ ಹಾಗೆ ಅವನನ್ನು ಕಂಡಾಗ ತಾನಾಗಿ ಅನ್ನೋ ಪದ ಮಾತಾಡ್ತಿದ್ವಿ ಕೆಲವೊಂದು ಕಡೆ. ಸೊ ತಾನು ಹೇಗಿದ್ದನೋ ಹಾಗೆ ನಾವು ಕಂಡಾಗ ನಾವು ನಿರಾಳ ಆಗ್ತೀವಿ, ನಿರೂಪದಿಂದ ನಿರಾಳ. ಹಾಗೆ ನಿರೂಪವು ನಿರಾಳದೆಂಜಲು. ಮುಂದೆ ಏನು ಹೇಳ್ತಾರೆ? ಎಂಜಲೇಂ ಸೂತಕವನ್ನು ಕಳೆದು ಪ್ರಸಾದವನ್ನು ಕೊಳ್ಳಬಲ್ಲಡೆ, ಕುಂಜನನ್ನು ಬೆಳಲ ಪಣ್ಣ ನುಂಗಿದ ತೆರೆದಿ, ಎಂಜಲೆಲ್ಲ ಘೋರ ಸಂಗಯ್ಯ. ಯಾವಾಗ ನಾವು ಎಂಜಲು, ಮಡಿ, ಮೈಲಿಗೆ ಅದು ಶುದ್ಧವಲ್ಲ, ಅಶುದ್ಧ, ಅದಕ್ಕೆ ಒಂದು ನಮ್ಮ ಪಾಯಿಂಟಲ್ಲಿ ಅದು ಶುದ್ಧ ಅನ್ಸುತ್ತೆ, ಇನ್ನೊಬ್ಬರ ಪಾಯಿಂಟ್ ಶುದ್ಧ ಅನ್ನಿಸ್ತಿರ್ಬೋದು. ಹಾಗೆ ಈ ಶುದ್ಧ ಅಶುದ್ಧಗಳು ಕೂಡ ನಮ್ಮ ಸಬ್ಜೆಕ್ಟಿವ್ ಆಗಿರುತ್ತೆ ಹೊರತು ಆಬ್ಜೆಕ್ಟಿವ್ ಆಗಿರಲ್ಲ. ನನ್ನ ಪ್ರಕಾರ ಯಾವುದು ಮಡಿ, ಇನ್ನೊಬ್ಬರ ಪ್ರಕಾರ ಮಡಿ ಅಲ್ಲದೆ ಇರ್ಬೋದು. ನನ್ನ ಪ್ರಕಾರ ಯಾವುದು ಮೈಲಿಗೆಯೋ ಅದು ಇನ್ನೊಬ್ಬರ ಪ್ರಕಾರ ಮೈಲಿಗೆ ಅಲ್ಲದೇ ಇರಬಹುದು. ಹಾಗೆ ಇದು ಸಬ್ಜೆಕ್ಟಿವ್ ಆಗಿರುತ್ತೆ ಹೊರತು ಆಬ್ಜೆಕ್ಟಿವ್ ಅಲ್ಲ. ಈ ಮಡಿ ಮೈಲಿಗೆಯಿಂದ ಮೇಲೆ ಹೋಗುವಂತಹ ಇನ್ನೊಂದು ಇರೋದ್ರಿಂದ, ಒಂದು ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವ ಒಂದು ಪರಿ ಇರುವುದರಿಂದ ಈ ಮಡಿ ಮೈಲಿಗೆ, ಮೇಲು ಕೀಳು, ಇದೆಲ್ಲ ಭೇದಗಳು ನಾವೇನು ಮಾಡ್ಕೋತೀವಿ, ತಾರತಮ್ಯ ಮಾಡ್ತೀವಿ. ಅದರ ನಮ್ಮ ದೃಷ್ಟಿಕೋನಗಳೇ ಆಗಿರುತ್ತೆ ಹೊರತು ವಸ್ತುತಃ ಸೃಷ್ಟಿಯಲ್ಲಿ ಅದು ಯಾವುದೂ ಇಲ್ಲ, ಭೇದಗಳಿಲ್ಲ, ತಾರತಮ್ಯಗಳಿಲ್ಲ, ವೈವಿಧ್ಯತೆ ಇದೆ. ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ ಹೊರತು ತಾರತಮ್ಯ ಇಲ್ಲ. ತಾರತಮ್ಯ ನಮ್ಮಲ್ಲಿ ಭೇದ ಭಾವ ಮಾಡುವುದು ನಾವು, ಆದರೆ ಎಲ್ಲವೂ ತನ್ನ ರೀತಿಯಲ್ಲೇ
ತನ್ನ ಸ್ವರೂಪದಲ್ಲಿ ತನ್ನ ಸ್ವಭಾವದಲ್ಲಿ ಇದೆ ಹೊರತು ಅದು ಮೇಲು ಕೀಳು ನಾವು ಮಾಡ್ಕೊಂಡಿರ್ತೀವಿ. ಉದಾಹರಣೆಗೆ ಈಗ ನಾನೊಂದು ವಸ್ತು ನನಗೆ ಬೇಡ ಅಂತ ನಾನು ಅಂದ್ಕೊಳ್ಳೋವರೆಗೂ ನಾನು ಮನೆಯಿಂದ ಬಿಸಾಕಲ್ಲ. ನನಗೆ ಬೇಡ ಅನ್ಸೋದು ಕಸ ಆಗುತ್ತೆ, ಅಲ್ಲಿಗೂ ಕಸ ಆಗಲ್ಲ, ಅದು ಮನೇಲಿ ಹಾಗೆ ಇಟ್ಕೊಂಡಿರ್ತೀವಿ. ಯಾವಾಗ ಬೇಡ ಅನ್ಸುತ್ತೆ ಕಸ ಆಗುತ್ತೆ, ಅವಾಗ ನಾನು ಬೇಡ ಅಂತ ನಾನು ಬಿಸಾಕ್ತೀನಿ. ಆದರೆ ಬಿಸಾಕಿದಾಗ ಅದನ್ನು ಮತ್ತೆ ರೀಸೈಕಲ್ ಮಾಡೋದು ಮತ್ತೆ ರೀಸೈಕಲ್ ಮಾಡ್ತಾರೆ. ಅಂದರೆ ಯಾವುದು ನನಗೆ ಬೇಡವೋ ಇನ್ನೊಬ್ಬನಿಗೆ ಅದು ಬೇಕಾಯಿತು ಮತ್ತೆ ಅದನ್ನು ಬಳಕೆಗೆ ತಂದ. ಹಾಗಾದರೆ ಕಸ ಯಾವುದು, ಕಸ ಅಲ್ಲದಿರೋದು ಯಾವುದು, ಹೇಗೆ ಹೇಳೋದಕ್ಕೆ ಸಾಧ್ಯ? ರೀಸೈಕಲ್ ಎಷ್ಟೆಂಥ ವಸ್ತುಗಳು ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲದಂಥ ಹಲವಾರು ವಸ್ತುಗಳನ್ನ ಇವತ್ತು ರೀಸೈಕಲ್ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಪ್ರಕಾರ ಯಾವುದು ಕಸವೋ ಅದು ಇನ್ನೊಬ್ಬರ ಪ್ರಕಾರ ಕಸ ಆಗಬೇಕಾಗಿಲ್ಲ. ಹಾಗಾಗಿ ಮಡಿ ಮೈಲಿಗೆ ತಾರತಮ್ಯಗಳು ಮೇಲು ಕೀಳು ಇವೆಲ್ಲ ಸಬ್ಜೆಕ್ಟಿವ್ ಆಗಿರುತ್ತೆ ಹೊರತು ಆಬ್ಜೆಕ್ಟಿವ್ ಅಲ್ಲ. ಯಾವಾಗ ನಾನು ಎಂಜಲೆನ್ನುವ ಸೂತಕವನ್ನು ಕಳ್ಕೊತೀನಿ, ಆಗ ಕುಂಜರನ್ನು ಬೆಳಲ ಪಣ್ಣ ನುಂಗಿದ ತರದಿ. ಹೇಗೆ ಕುಂಜರ ಅಂದರೆ ಆನೆ ಹೇಗೆ ಬೇಲದ ಹಣ್ಣನ್ನು ನುಂಗ್ಬಿಡುತ್ತೋ, ಗುಳುಮ್ ಅಂತ ಸ್ವಾಹ ಮಾಡ್ಕೊಂಡ್ಬಿಡುತ್ತೋ, ಹಾಗೆ ಎಂಜಲೆಲ್ಲ ಘೋರ ಸಂಗಯ್ಯ. ಆಗ ಎಲ್ಲವೂ ಇಲ್ಲಿ ಇರೋದೆಲ್ಲವೂ ಪ್ರಸಾದವೇ, ಭಗವಂತನ ಪ್ರಸಾದವೇ ಅಂತ ಎಲ್ಲವನ್ನು ಹಾಗೇ ಸ್ವೀಕರಿಸ್ತೀನಿ. ನಾನು ಭೇದ ಭಾವ ಮಾಡಲ್ಲ, ತಾರತಮ್ಯ ಮಾಡಲ್ಲ, ಇದು ಮೇಲು ಇದು ಕೀಳು ಅಂತ ನೋಡಲ್ಲ. ಎಲ್ಲವನ್ನೂ ಭಗವಂತ ಹೇಗೆ ನೀಡಿದ್ದಾನೋ ಅದನ್ನು ನಾನು ಹಾಗೇ ಸ್ವೀಕರಿಸುವಂತಹ ಮನೋಭಾವನೆ ಬರುತ್ತೆ. ಎಲ್ಲವೂ ಭಗವಂತನ ಪ್ರಸಾದವಾಗಿ ಕಾಣುತ್ತೆ, ಎಂಜಲಾಗಿ ಕಾಣಲ್ಲ ಅಂತ ನೀಲಾಂಬಿಕೆಯವರು ನಮಗೆ ಎಲ್ಲವನ್ನೂ ಸೇವಿಸುವುದು ಹೇಗೆ, ಎಲ್ಲವನ್ನು ಸ್ವೀಕರಿಸುವುದು ಹೇಗೆ, ಎಲ್ಲವನ್ನೂ ಒಪ್ಪಿಕೊಳ್ಳುವುದು ಹೇಗೆ, ಅಪ್ಪಿಕೊಳ್ಳುವುದು ಹೇಗೆ, ಎಲ್ಲವನ್ನು ಪ್ರಸಾದವಾಗಿ ನೋಡುವುದು ಹೇಗೆ ಅಂತ ಇಲ್ಲಿ ನೀಲಾಂಬಿಕೆಯವರು ನಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ತತ್ವಪದ ಸಿಗ್ತೀನಿ. ನಮಸ್ಕಾರ.